ಎಲ್ಲಿಂದ ಬರ್ತಾ ಇದೆ ದುಡ್ಡು? ಒಬ್ಬೊಬ್ರಿಗೆ 50 ಕೋಟಿ ಅಂತೆ, ಇಂಟು 50 ಹಾಕಿದ್ರೆ ಆ ಲೆಕ್ಕ ಸಿಕ್ಕಾಪಟ್ಟೆ ದೊಡ್ಡದಿದೆ. ಯಾರು ಆರೋಪ ಮಾಡ್ತಾ ಇದ್ದಾರೋ ಅವ್ರು ಉತ್ತರಿಸ್ಲಿ, ಹೇಳಿ ದಯವಿಟ್ಟು ಎಲ್ಲಿಂದ ದುಡ್ಡು ಬರ್ತಾ ಇದೆ, ಯಾರು ಆಫರ್ ಹೇಳ್ತಾ ಇದ್ದಾರೆ, ಯಾವಾಗ ಹೇಳಿದ್ರು, ಇದೆಲ್ಲನೂ ದಯವಿಟ್ಟು ಪ್ರೆಸೆಂಟ್ ಮಾಡಿ. ನನಗೆ ಒಂದು ಇರೋ ಕುತೂಹಲಕಾರದ ಒಂದು ನಿಮ್ಮ ಗಮನಕ್ಕೆ ತರಬೇಕು. ನಿನ್ನೆ ಒಂದು ಡಿಸ್ಕಷನ್ನಲ್ಲಿ CM ಸಿದ್ದರಾಮಯ್ಯನವರು ಪಬ್ಲಿಕ್ ಮೀಟಿಂಗಲ್ಲಿ ನಾಗೇಂದ್ರನ ಅವ್ರು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರು. ಹೌದು. ಅದನ್ನ ಡಿಫೆಂಡ್ ಮಾಡಕ್ಕೆ ಅಂತ ಕಾಂಗ್ರೆಸ್ ವಕ್ತಾರರೊಬ್ರು ಬಂದಿದ್ರು. ಅವ್ರು ಹೇಳ್ತಾರೆ, ಇಲ್ಲ CM ಅವರು ಯಾವುದೇ ಆದ ಸಂಪುಟ ರೀಜಿಗ್ ಮಾಡಬೇಕು ಅಂದ್ರೂ ಅದು ಒಂದು ಕಲೆಕ್ಟಿವ್ ಡಿಸಿಷನ್ ಆಗತ್ತೆ ಹೊರತು ಅವ್ರದ್ದೇ ಆಗೋದಿಲ್ಲ, ಅವ್ರು ಸುಮ್ಮನೆ ಹೇಳಿದ್ದಾರೆ ಪಬ್ಲಿಕಲ್ಲಿ ಅಂತ. ನನಗೆ ಆಶ್ಚರ್ಯ ಆಯಿತು. ಕಾಂಗ್ರೆಸ್ ವಕ್ತಾರರೇ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಒಂದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಇಂತಹ ಒಂದು ಗಂಭೀರವಾದ ವಿಷಯವನ್ನ ಸುಮ್ಮನೆ ಹೇಳಿದ್ದಾರೆ ಅಂದ್ರೆ. ಆದ್ರೆ ನೀವು ಕಾಂಗ್ರೆಸ್ಸಿನ ಒಂದು ಆಡಳಿತದಲ್ಲಿ ನಡೀತಿರುವಂತಹ ಎಲ್ಲ ಈ ತರ ಒಂದು ವೆರಿ ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಹೇಳ್ತಾರಲ್ಲ, ಅದು ಆ ಥರನೇ ಬರ್ತಾ ಇದೆ, ಸುಮ್ಮನೆ ಹೇಳ್ಕೊಂಡು ಬರುವಂಥದ್ದು. ನನಗನ್ಸತ್ತೆ ಇವ್ರು ಇವತ್ತು ಏನು ಅಷ್ಟೊಂದು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ನಾನು BJP ವಕ್ತಾರೆ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ, ಪಬ್ಲಿಕ್ ತನ್ನಿ, ನೀವು ಎವಿಡೆನ್ಸ್ ತೋರಿಸಿ, ಫೈಲ್ ಮಾಡಿ ಕೇಸನ್ನ. ಇದು ಏನು ಅಲ್ಲ, ಇದು ಡಿಸ್ಟ್ರಾಕ್ಷನ್. ಯಾಕೆ ಡಿಸ್ಟ್ರಾಕ್ಷನ್? ಚುನಾವಣೆ ಫಲಿತಾಂಶದ ಬಗ್ಗೆ, ಸೋಲಿನ ಬಗ್ಗೆ ಒಂದು ಮುನ್ಸೂಚನೆ ಬಂದಿದೆ. ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ಏನು ಜನರ ಅಭಿಪ್ರಾಯ ಮತ್ತು ವಕ್ಫ್ ಬೋರ್ಡ್ನ ಏನು ಅಭಿಪ್ರಾಯ ಇದೆಯೋ ಅದೆಲ್ಲಾನು ಆ ಕುರ್ಚಿನ ಅದಾಗದೆ ಅಲ್ಲಾಡಿಸ್ತಾ ಇದೆ, ಜನರು ಅಲ್ಲಾಡಿಸ್ತಾ ಇದ್ದಾರೆ. ಮತ್ತೆ ತಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಕ್ಷೇತ್ರದ ಸೋಲಿನ ಭೀತಿ ಹಿಂಗೆಲ್ಲ ಮಾತನಾಡಿಸುತ್ತಾರೆ ಮುಖ್ಯಮಂತ್ರಿಗಳ ಕೈಲಿ. 3 ಕ್ಷೇತ್ರದ ಮಾತ್ರ ಅಲ್ಲ, ನೀವು ಯೋಚನೆ ಮಾಡಿ ಕರ್ನಾಟಕದಲ್ಲಿ ಏನೇನಾಗಿದೆ ಕಳೆದ 6 ತಿಂಗಳ 5 ತಿಂಗಳಿಂದ. ಜನರಿಗೆ ಒಂದು ಕಡೆ ಜನರ ಆಕ್ರೋಶ, ನಾವು ಶಿಗ್ಗಾವಿ ಸಂಡೂರು ಎಲೆಕ್ಷನ್ ಅಲ್ಲಿ ಮಾತಾಡಬೇಕಾದಂತ ಎಲ್ಲಾ ಬೆಲೆ ಏರಿಕೆ ಬಗ್ಗೆ ಜನರಿಗೆ ಬಹಳಷ್ಟು ಕೋಪ. ಅದು ಒಂದಾದ್ರೆ, A1 ಅಕ್ಯೂಸ್ಡ್ ಆಗಿ ಮುಖ್ಯಮಂತ್ರಿಗಳೇ ಮೂಡಾಲ್ ಕೇಸಿನಲ್ಲಿ ಇದ್ದಾಗ ಅದು ಒಂದು ಪರ್ಸೆಪ್ಷನ್, ಅದು ಶಾಸಕರು ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ. ಎಂತಹ ಆಡಳಿತ ಇದು, ಅನುದಾನ ಸಿಗ್ತಾ ಇಲ್ಲ, ಇದು ಒಂದು ಪ್ರಾಬ್ಲಮ್ ಆಗಿದೆ. ಅದು ಬಿಟ್ಟು ಗೊತ್ತಿದೆ ನಮಗೆ ರೈವಲ್ ಕ್ಯಾಂಪ್ ಖರೀದಿ ಮಾಡಿ ಪರ್ಯಾಯವಾಗಿ ಸರ್ಕಾರ ಒಂದ್ ನಿಮಿಷ, ಈ ಪೂರ್ತಿ ಚರ್ಚೆಯಲ್ಲಿ ನಿಮಗೆ ಯಾರಾದ್ರೂ ಪ್ರೂಫ್ ಇದ್ರೆ ದಯವಿಟ್ಟು ಹೇಳಿ. ನೀವು ಪ್ರೂಫ್ ಕೇಳ್ತೀರಿ ಸುರಭಿ ಅವರೇ. ಇವತ್ತು ಮಿನಿಸ್ಟರ್ ಮಾತನಾಡಿದ್ರಪ್ಪ ಚಲವರಾಯಸ್ವಾಮಿ ಅವರು, ಯಾಕೆ ಕೊಡ್ಬೇಕು ಪ್ರೂಫು? ಆ ಬೈಟ್ ಇದ್ರೆ ಪ್ಲೇ ಮಾಡಿ. ಚಲವರಾಯಸ್ವಾಮಿ ಅವ್ರದ್ದು BJP ಅವ್ರು ಕೊಟ್ಟಿದ್ರ ಪ್ರೂಫ್ಗಳು, ನಮ್ಮೆಲ್ಲ ಆರೋಪ ಮಾಡಿದಾಗ ಪ್ಲೇ ಮಾಡಿ ಅದನ್ನ. ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ, ಅವಕ್ಕೆ ವಿಜೇಂದ್ರ ಮತ್ತು ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ, ಅವಕ್ಕೆಲ್ಲ ಸಾಕ್ಷಿ ಕೊಟ್ಟವ್ರ ರಚನರೇ? ಯಾರಿಗೂ ಕೊಡಲ್ಲ. ಅದು ಯಾವ್ದಾದ್ರು ಸಂದರ್ಭ ಬಂದಾಗ ಬರುತ್ತೆ, ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ 1 ನಿಂದಿದೆ. ಈಗ ಹೆಚ್ಚಿನ ಮಾಹಿತಿ ಸರ್ಕಾರದಕ್ಕೆ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ನೋಡಿ ಸುರಭಿ ಅವರೇ, ಇವತ್ತು ಕಾಂಗ್ರೆಸ್ ವಕ್ತಾರರು ಡಿಬೇಟ್ ನಿಂದ ದೂರ ಉಳಿದಿದ್ದಾರೆ. ಆದ್ರೆ ಕಾಂಗ್ರೆಸ್ನ ನಾಯಕರೇ ಅದಕ್ಕೆ ಕೌಂಟರ್ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. BJP ವಕ್ತಾರರು ಬಂದು ಪ್ರೂಫ್ ಕೇಳ್ಬೋದು, ಅವ್ರಿಗೆ ಅನ್ಸಿದೆ ಅನ್ಸತ್ ಮುಂಚೆನೆ. ಯಾಕೆ ಬರ್ಲಿಲ್ಲ ಕಾಂಗ್ರೆಸ್ ವಕ್ತಾರರು? ಇದು ಇಶ್ಯೂ ಅವರು ತಾನೇ ಎತ್ತಿರೋದು, ಅವ್ರ ಆರೋಪ ತಾನೆ. ಇದೇನು ಅಂದ್ರೆ 40% ಮಾಡಿದಾಗ ಕಲ್ಲು ಎಸೆದ್ರು ಓಡೋದ್ರು. ಇದೆಲ್ಲ ಜನರಿಗೆ ಕಾಣಿಸ್ತಾ ಇದೆ. ತನಿಖೆ SIT ರಚನೆ ಆಗಿದೆ. ಆಗ್ಲಿ ಕೋವಿಡ್ ಒಂದು ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸ್. ಅವಾಗ ಡಿಸಿಷನ್ ಮೇಕಿಂಗ್ ನ ಒಂದು ಬಾರಿ ನಾವೆಲ್ಲರೂ ತನಿಖೆ ಮಾಡೋದು ಆಗ್ಲಿ. ತಪ್ಪೇನಾರು ಬಂದ್ರೆ ನೋಡೋಣ. ನಾವು ಯಾವುದಕ್ಕೂ ಹೆದರ್ತಾ ಇಲ್ಲ. ಎಸ್ಪೆಷಲಿ ಈ ಕಲ್ಲು ಹಾಕಿ ಓಡ್ ಹೋಗೋದಿದೆಯಲ್ಲ, ಈ ಕಾಂಗ್ರೆಸ್ಸಿನ ಬುದ್ಧಿ, ಅದಕ್ಕಂತೂ ಹೆದರ್ತಾ ಇಲ್ಲ. ನೀವು ಯಾಕೆ ಪ್ರೂಫು ಅಂತ ಯಾಕೆ ಕೊಡಬೇಕು ಅಂತ ಕೇಳ್ತೀರಾ? 137 MLAಗಳಿದ್ದಾರೆ. ಡೇ 1 ಇಂದ ಕಷ್ಟಪಟ್ಟು ಕೇಳ್ತಾ ಇದ್ದಾರೆ, ಈ ತರ ದುಡ್ಡು ಆಫರ್ ಮಾಡ್ತಿದ್ದಾರೆ ಅಂದ್ರೆ. ಇವತ್ತು ಏನ್ ಬದಲಾಯ್ತು? ಸಡನ್ ಆಗಿ ಏನ್ ಬದಲಾಯ್ತು? ಇವತ್ತು ಡೇ 1 ಇಂದ ಕೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಏನ್ ಬದಲಾಯ್ತು? ನೀವು ಇವತ್ತು ಬಂದ ಟೈಮಿಂಗ್ ಬಗ್ಗೆ ಕೂಡ ಪ್ರಶ್ನೆ ಇದೆ. ಎರಡನೇ ಬ್ರೇಕಿಂಗ್ ಅಲ್ಲಿ ಅದ್ರ ಬಗ್ಗೆ ಬಹುಶಃ ಚರ್ಚೆ ಮಾಡಬಹುದು. ನಾನು ಯಡಳ್ಳಿ ಸರ್ನ ಕೇಳ್ತೀನಿ. ಯಡಳ್ಳಿ ಸರ್, ಸಿದ್ದರಾಮಯ್ಯನವ್ರು ಮಾತನಾಡ್ತಿರೋದು, ಒಬ್ಬ ಸಚಿವರೋ ಅಥವಾ ಬೇರೆ ಯಾರೋ ಶಾಸಕರೋ ಅಥವಾ ಪರಸ್ಪರ ದ್ವೇಷ BJP ಜೊತೆಯಲ್ಲಿ ಇರುವಂತಹ ಯಾವುದೋ ವ್ಯಕ್ತಿನೋ ಮಾತನಾಡ್ತಿರೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಅವರದ್ದೇ ಆದ ರಿಲಯಬಲ್ ಸೋರ್ಸ್ಗಳಿರುತ್ತೆ. ಅದರಲ್ಲೂ ಬಹಿರಂಗ ವೇದಿಕೆಯಲ್ಲಿ ಮಾತನಾಡ್ತಿದ್ದಾರೆ ಅಂತಂದ್ರೆ ರಾಜ್ಯದ ಜನರು, ಮತದಾರರು ಎಸ್ಪೆಷಲಿ, ಅರೆ ನಾವು ಓಟ್ ಹಾಕಿ ಗೆಲ್ಸಿದ ಸರ್ಕಾರ ಅಪ್ಪ, ಅದನ್ನ ಅಭದ್ರಗೊಳಿಸೋ ಪ್ರಯತ್ನ ವಿರೋಧ ಪಕ್ಷ ಮಾಡ್ತಿದ್ಯಾ? ಅವರ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಹಿಂದೆ ಬೇರೆ ರಾಜ್ಯಗಳಲ್ಲಿ ನಮ್ಮದೇ ರಾಜ್ಯದಲ್ಲಿ ಇಂಥದ್ದೊಂದು ಪ್ರಯತ್ನ ಆಗಿದ್ದಿದೆ. ಆತಂಕ ಮತದಾರರಿಗೆ ಬರ್ತಿರೋದ್ರಿಂದ ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಇರ್ಬೋದಾ ಸತ್ಯ ಮುಖ್ಯಮಂತ್ರಿಗಳ ಆರೋಪದಲ್ಲಿ? ನೀವೇ ಹೇಳಿದ್ರಿ ಇವಾಗ ಟ್ರ್ಯಾಕ್ ರೆಕಾರ್ಡ್ ಅಂತ. BJP ಇತಿಹಾಸವನ್ನು ನೀವು ಕರೆದಕ್ಕಿದರೆ
ದೇಶಾದ್ಯಂತ ಈ ಹಲವಾರು ಪ್ರಯತ್ನಗಳು ಆಗಿದ್ದಾವೆ. ಜನರ ಸಹಮತದಿಂದ ಬಹುಮತದಿಂದ ಆಯ್ಕೆಯಾದ ಹಲವಾರು ಸರ್ಕಾರಗಳನ್ನು ಬೀಳಿಸಲಾಗಿದೆ. ಅದಕ್ಕೆ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಕರ್ನಾಟಕವೇ ಉದಾಹರಣೆಯಾಗಿದೆ. ಇವಾಗ ಯಾಕೆ ಅನುಮಾನ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಈಗಾಗಲೇ ಯಾವಾಗ ಇದು ಒಂದು 136 ಸೀಟುಗಳನ್ನು ತೆಗೆದುಕೊಂಡರೂ ಸಹಿತ ಮೊದಲನೇ ದಿವಸದಿಂದ ಇನ್ನು 3 ತಿಂಗಳಿಗೆ ಈ ಸರ್ಕಾರ ಬೀಳುತ್ತೆ, 6 ತಿಂಗಳಿಗೆ ಬೀಳುತ್ತೆ. ಇತ್ತೀಚೆಗೆ ಯಡಿಯೂರಪ್ಪನವರು ಹೇಳಿದ್ದಾರೆ ಇನ್ನು 15 ದಿವಸದಲ್ಲಿ ಈ ಸರ್ಕಾರ ಇರೋದಿಲ್ಲ ಅಂತ, ಈಗ ಒಂದು ವಾರದಿಂದ ಹೇಳಿದ್ದಾರೆ. ಇದು ಹಾಗಾದರೆ ಇವರು ಹೇಳಿದಾಗ 136 ಮ್ಯಾಂಡೇಟರಿ ಇದ್ರೂ ಸಹಿತ ಸರ್ಕಾರ ಹೇಗೆ ಬೀಳುತ್ತೆ? ಇವ್ರು ಏನಿದೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರಲ್ವಾ, ಬೀಳುತ್ತೆ ಅವಾಗ ಬೀಳುತ್ತೆ ಇವಾಗ ಬೀಳುತ್ತೆ ಅಂತ. ಹಾಗಾದ್ರೆ ಅವ್ರ ಹಿಂದಿನ ಷಡ್ಯಂತ್ರಗಳು ಏನು, ಏನನ್ನ ಇವರು ಸ್ಕೆಚ್ ಮಾಡಬಹುದು, ಏನು ಪ್ಲಾನ್ ಮಾಡಬಹುದು? ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಕಾಂಗ್ರೆಸ್ ನಿಂದ ಇಂತ ಪೊಲಿಟಿಕಲ್ ರಿಯಾಕ್ಷನ್ ಅಲ್ಲ, ಇದು ಕಂಟಿನ್ಯೂಸ್ ಆಗಿ ಹೇಳ್ತೇವೆ 1.5 ವರ್ಷದಿಂದ ನೀವು ಗಮನಿಸ್ತಾ ಇರಿ. ಯಾಕಂದ್ರೆ ಸರ್ಕಾರ ಯಾರೇ ಇರಲಿ ಜನರಿಂದ ಆಯ್ಕೆ ಆದ ಸರ್ಕಾರ ಇದೆ. ಯಾಕೆ ಹಾಗಾದ್ರೆ ಬೀಳಿಸ್ತೀರಿ? ಯಾಕೆ ಈಗ 3 ತಿಂಗಳು ಅಂತ ಗಡುವು ಕೊಡ್ತಾರೆ ಇವರು? ಯಾಕೆ 15 ದಿವಸ ಅಂತ ಗಡುವು ಕೊಡ್ತಾರೆ? ಹಾಗಾದಾಗ ಇದರಿಂದ ಏನೋ ಒಂದು ವ್ಯವಹಾರ ನಡೆದಿದೆ ಅನ್ನೋದು ಮೊದಲನೆಯ ಅನುಮಾನ. ಎರಡನೇ ಅನುಮಾನ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ಒಬ್ಬರು ಯತ್ನಾಳ್ ಅಂತ ಇವ್ರದೇ ಶಾಸಕರು ಅವರು ಹೇಳಿದ್ದಾರೆ 2,500 ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕತ್ತೆ ಅಂತ. ಇತ್ತೀಚೆಗೆ ಹೇಳಿದ್ದಾರೆ ಈಗಾಗಲೇ ವಿಜೇಂದ್ರ ಅವರು 1,000 ಕೋಟಿ ರೂಪಾಯಿನ ಸಿದ್ಧ ಮಾಡಿಕೊಂಡು ಮುಖ್ಯಮಂತ್ರಿ ಗಾದಿಗೆ ರೆಡಿಯಾಗಿದ್ದಾರೆ. ಅದರ ಅರ್ಥ ಇನ್ನೂ 3 ವರ್ಷ ಕಾಲಾವಧಿ ಇದೆ. ಈಗಾಗಲೇ ಏನು ಚುನಾವಣೆ ಇಲ್ಲ, ಆದರೂ ಸಹಿತ 1,000 ಕೋಟಿ ರೂಪಾಯಿಯನ್ನ ಇವರು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅಂದರೆ ಅದರ ಹಿಂದೆ ಇರ್ತಕ್ಕಂಥದ್ದು ಏನು ಬೇರೆಯವರು ಹೇಳಿಲ್ಲ, ಬೇರೆ ಕಾಂಗ್ರೆಸ್ ಪಕ್ಷದವ್ರು ಹೇಳಿಲ್ಲ, ಇದನ್ನು ಹೇಳಿದ್ದು ಬಿಜೆಪಿ ಪಕ್ಷದ ಒಬ್ರು ಶಾಸಕರೇ ಹೇಳ್ತಾ ಇದ್ದಾರಲ್ವಾ. ಈಗ ಇವರು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಎಲ್ಲದಕ್ಕೂ ಇದನ್ನು ಕೊಡಿ, ಏನು ಕೊಡಿ, ಸಾಕ್ಷಿ ಕೊಡಿ. ಇವತ್ತು CT ರವಿ ಅವರು ಹೇಳ್ತಾರೆ ಏನು ಶಾಸಕರೇನು ದನನ ಕುರಿನ ಅಲ್ಲ, ಇದು ಮುಂದೆ ಇದೆ, ಬೈಟ್ ಪ್ಲೇ ಮಾಡೋಣ. ಅದನ್ನ ಹೇಳಿ ಆಮೇಲೆ ಅದಕ್ಕೂ ಉತ್ತರ ಕೊಡ್ತೀನಿ ನಾನು ನಿಮಗೆ. ನಾನು ಹೇಳದ್ದು ಇಷ್ಟೇನೆ, ಸರ್ಕಾರ ಬಿಜೆಪಿ ಇದೆಯೋ ಕಾಂಗ್ರೆಸ್ ಇದೆಯೋ JDS ಇದೆಯೋ ಅನ್ನೋ ಮುಖ್ಯ ಅಲ್ಲ ನನಗೆ. ಜನರಿಂದ ಆಯ್ಕೆಯಾದ ಒಂದು ಸರ್ಕಾರ ಇದೆ, 5 ವರ್ಷಗಳ ಕಾಲ ಇದು ಕೆಲಸ ಮಾಡಲಿ ಅಂತ ಜನರು ಎಲ್ಲರೂ ಸಹಿತ ಸೇರಿ ಆಯ್ಕೆ ಮಾಡಿದ್ದಾರೆ. ಈ 5 ವರ್ಷಗಳ ಕಾಲ ಅದು ಕೆಲಸ ಮಾಡಲಿ. ಅಕಸ್ಮಾತ್ ತಪ್ಪುಗಳನ್ನು ಮಾಡಿದರೆ ಅವುಗಳು ತಪ್ಪು ಅಂತ ಹೇಳುವ ಕೆಲಸವನ್ನು ವಿರೋಧ ಪಕ್ಷ ಮಾಡಲಿ. ಇದು ಜನತಂತ್ರ, ಇದು ಸಂವಿಧಾನ, ಇದು ಪ್ರಜಾಪ್ರಭುತ್ವ. ಅದಕ್ಕೆ ಪೂರ್ವಕವಾಗಿ ನಡೆಯುವ ಕೆಲಸವನ್ನು ಮಾಡಿ. ಕರೆಕ್ಟ್ ಅಲ್ವಾ ಸುರ್ಬಿ ಅವರೇ? ಕರೆಕ್ಟ್ ಇದೆ ಅವರು ಹೇಳೋದು. JDS ವಕ್ತಾರರಿಗೆ ಕೊಡೋಕ್ಕಿಂತ ಮುಂಚೆ ನೋಡಿ ವಾಸ್ತವ ಮಾತಾಡಬೇಕು. ಇದು ವಾಸ್ತವ ಅಲ್ವಾ? ಯತ್ನಾಳ್ ಅವರು ಹೇಳಿಲ್ವಾ ಇದನ್ನ? ಒಂದ್ ನಿಮಿಷ, ವಾಸ್ತವ ಮಾತಾಡೋಕ್ಕಿಂತ ಮುಂಚೆನೆ ನೀವು ಆಪರೇಷನ್ ಕಮಲ ಆಗಿದೆ ತಾನೇ ದೇಶಾದ್ಯಂತ? ಒಂದ್ ನಿಮಿಷ ಮಹಾರಾಷ್ಟ್ರದಲ್ಲಿ ಆಗಿದೆ ತಾನೇ? ಒಂದ್ ನಿಮಿಷ ಕರ್ನಾಟಕದ ವಾಸ್ತವ ಅಂತ ಹೇಳ್ತಾರೆ. ಹೇಳಿದ್ರಲ್ಲ ಸುಳ್ಳು ಇದ್ರೆ ಅಲ್ಲ, ನಾನು ನಿಮಗೆ ಮಾತಾಡಿದಾಗ ನಾನು ಏನು ಹೇಳಿಲ್ಲ. ನೀವು ಹೇಳ್ತಾ ಇರೋದು ವಾಸ್ತವ ಅಂತ ಒಂದು ಭಾರತದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬಂದಿದ್ದು ಇಂದಿರಾ ಗಾಂಧಿ ಅವರ ಟೈಮಿನಲ್ಲಿ ಭಜನ್ ಲಾಲ್ ಅವರು ಆಯಾರಾಮ್ ಗಾಯಾರಾಮ್ ಅಂತ ಅವ್ರನ್ನ ಕರಿತಿದ್ದಿದ್ದು. ಅದನ್ನ ಸ್ಟಾಪ್ ಮಾಡೋದಕ್ಕೆ ಯಾವಾಗ ಅವರು ಒಂದು ಹಾರ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ರು ಆವಾಗ ಈ ಆಂಟಿ ಡಿಫೆಕ್ಷನ್ ಲಾ ಬಂದಿದ್ದು. ಕಾಂಗ್ರೆಸ್ ಪಕ್ಷ ಬಿಜೆಪಿ ನೋಡ್ಬಿಟ್ಟು ಅಥವಾ ಯಾವುದೇ ಆದಂಥ ಪಕ್ಷ ನೋಡ್ಬಿಟ್ಟು ರಾಜಕೀಯದಲ್ಲಿ ನೀವು ಇದನ್ನು ತಂದಿದ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರೇ ತಂದಿದ್ರು ಕೂಡ ಇವತ್ತು ಜನರ ಮ್ಯಾಂಡೇಟ್ ಏನಿದೆ 137, ಅದನ್ನ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ದಯವಿಟ್ಟು ಮಾತಾಡಕ್ ಬಿಡಿ ಸರ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆಯಿಂದನೇ ಅಲ್ಲಿ ಒಂದು ಗೊಂದಲ ಇತ್ತು. ಯಾರ ಗೊಂದಲ? ನಮ್ದಲ್ಲ ಗೊಂದಲ, ಇದಿದು DK ಶಿವಕುಮಾರ್ ಅವರ ಗೊಂದಲ. 2.5 ವರ್ಷ ಅಗ್ರಿಮೆಂಟ್ ಅಂತ ತಾನೇ ಮೀಡಿಯಾ ಎಲ್ಲ ತೋರಿಸಿರೋದು.